ವಿಶ್ವಕರ್ಮ ಸಮುದಾಯದ 8ನೇ ವರ್ಷದ 3 ದಿನದ ವಧೂವರರ ಸಮಾವೇಶಕ್ಕೆ ಆಗಮಿಸಿದ ಮಾಜಿ ಸಚಿವರು ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಇಂದು ಗುರುರಾಜ ಕಲ್ಯಾಣ ಮಂಟಪದಲ್ಲಿ 3 ದಿನಗಳಿಂದ ವಿಶ್ವಕರ್ಮ ಸಮುದಾಯದ ಮುಖಂಡರಾದ ಕೆ.ಪಿ. ನಂಜುಂಡಿ ರವರ ಅಧ್ಯಕ್ಷತೆಯಲ್ಲಿ ನಡೆದ ವಧುವರರ ಸಮಾವೇಶಕ್ಕೆ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಸಚಿವರು, ಜನಪ್ರಿಯ ಶಾಸಕರಾದ ಸನ್ಮಾನ ಎಸ್.ಟಿ. ಸೋಮಶೇಖರ್ ರವರು ಆಗಮಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದ ಕೆ.ಪಿ. ನಂಜುಂಡಿ ರವರ ಸೇವೆಯನ್ನು ಸ್ಮರಿಸಿದರು. ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ರವರು ಮಾತನಾಡಿ, ಕೆ.ಪಿ. ನಂಜುಂಡಿ ರವರು ಹಿಂದುಳಿದ ನಾಯಕ ಹಾಗೂ ನೊಂದವರ ಧ್ವನಿ, ವಿಶ್ವಕರ್ಮ ಸಮುದಾಯದ ಪ್ರಭಾವಿ ನಾಯಕ. ಮುಂಬರುವ ದಿನಗಳಲ್ಲಿ ಉನ್ನತ ಸ್ಥಾನ ದೇವರು ಕರುಣಿಸಲಿ ಎಂದು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಕೆ.ಪಿ. ನಂಜುಂಡಿ ರವರ ಸೇವೆಯನ್ನು ಸ್ಮರಿಸಿದರು. ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಪದಾಧಿಕಾರಿಗಳು, ಮುಖಂಡರು, ಮಹಿಳಾ ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಹಾಲಿ ಶಾಸಕರು, ಮಾಜಿ ಸಚಿವರಿಗೂ ಕೂಡ ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮತ್ತೆ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಬೇಡಿಕೆಗಳ ಬಗ್ಗೆ ಅವರಲ್ಲಿ ನಾನು ಎಲ್ಲವನ್ನೂ ಹೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ಎಲ್ರಿಗೂ ಸಿಗುವಂತ ಸಾಮಾಜಿಕ ನ್ಯಾಯ ಸಮಾಜಕ್ಕೆ ಸಿಗಬೇಕು. ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ 102 ಜಾತಿನೂ ಕೂಡ 102 ಜಾತಿಗಳಲ್ಲಿ ಈಗೇನು ಸರ್ಕಾರ SCಗೆ ಒಳ ಮೀಸಲಾತಿ ಮಾಡಿದೆ, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದಲ್ಲೂ ಕೂಡ 15% ಒಳ ಮೀಸಲಾತಿ ಮಾಡಬೇಕು. ಮತ್ತೆ ನಮ್ಮದೊಂದು 2-3 ದೇವಸ್ಥಾನಗಳಿದೆ, ಅಂದ್ರೆ ತಿಂದಗಿ ಮೌನೇಶ್ವರ ಮತ್ತೆ ಸಿರಿಸಂಗಿ, ಅದೆರಡು ಪ್ರಾಧಿಕಾರವನ್ನಾಗಿ ಮಾಡಬೇಕು. ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡುವಂತ ಪೌರೋಹಿತ್ಯದ ಸ್ಥಾನಮಾನಗಳನ್ನು ಕೂಡ ನಮ್ಮ ಸಮಾಜದವರಿಗೆ ಸಿಗಬೇಕು. ಜೊತೆಗೆ ಏನು ನಮ್ಮಲ್ಲಿ ಒಂದು ಸಣ್ಣ ಮನಸ್ತಾಪಗಳಿದೆ ನಮ್ಮ ಸಮಾಜದ 5 ಕಸುಬುಗಳ ಮಧ್ಯೆ, ಅದನ್ನು ಹೋಗಲಾಡಿಸೋದಕ್ಕೋಸ್ಕರನೇ ವಧುವರರ ಸಮಾವೇಶವನ್ನು ಮಾಡಿ ಅವರೆಲ್ಲ ಸಂಬಂಧಗಳ ಮೂಲಕ ಗಟ್ಟಿಯಾಗಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ರಾಜ್ಯಾದ್ಯಂತ ಎಲ್ಲ ಬಂದಿದ್ದಾರೆ. ಸುಮಾರು ಒಂದು 300-400 ಜನ ಹೆಣ್ಣು ಗಂಡುಗಳು ಮಾತಾಡಿದ್ದಾರೆ. ಸುಮಾರು ಒಂದು 3000 ಜನ ಒಟ್ಟಿಗೆ ಸೇರಿದ್ದಾರೆ. ಅಂದ್ರೆ ಒಂದು ಗಂಡು ಮತ್ತೆ ಒಂದು ಹೆಣ್ಣು ಜೊತೆಯಲ್ಲಿ 3 ಜನ ತರ. ಮುಂದಿನ ದಿನಗಳಲ್ಲಿ ಅವರು 100ಕ್ಕೆ 100 ಭಾಗ ಇಲ್ಲಿ ನೋಡಿ ಮಾತಾಡಿರೋರೆಲ್ಲ ಮದುವೆ ಆಗ್ತಾರೆ. ಇದೇ ಇಂಥ ಯೋಜನೆಗಳನ್ನ ಸಮಾಜದಲ್ಲಿ ಮಾಡಬೇಕು ಅನ್ನುವಂಥ ನಿರ್ಧಾರ ತಗೊಂಡು ವರ್ಷಕ್ಕೆ 2 ಬಾರಿ ಈ ತರ ಕಾರ್ಯಕ್ರಮಗಳನ್ನ ರಾಜ್ಯ ಮಟ್ಟದಲ್ಲಿ ಮಾಡ್ತೇವೆ. ಅದನ್ನ ಇಟ್ಕೊಂಡು ಇವಾಗ ನಿಮ್ಗೆಲ್ಲ ಗೊತ್ತಿರೋದೆ ಇನ್ನೇನಿದೆ ಎಲ್ಲ ಹೇಳಿದೆ. 3 ದಿನ ಕಾರ್ಯಕ್ರಮದಲ್ಲಿ 400 ಕೋಟಿಗಳು ಗೊತ್ತಾಗೋದಿಲ್ಲ. ಯಾಕಂದ್ರೆ ಈಗ ಪ್ರಿಲಿಮಿನರಿ ಇದು. ಈಗ ಜಾತಕ ನೋಡಿದ್ದಾರೆ, ಹೊಂದಾಣಿಕೆ ಆಗಿದೆ, ಹೋಗಿ ಮಾತಾಡ್ಕೊಂಡ್ಬಿಟ್ಟವ್ರೆ. ಈಗ ಹೊರಗಡೆ ಹೋದ್ಮೇಲೆ ಅವ್ರವ್ರ ಮನೆಗಳಿಗೆ ಇವ್ರು ಹೋಗೋದು, ಇವ್ರು ಅವ್ರ ಮನೆಗೆ ಬರೋದು, ಇವ್ರದ್ದು ಏನೆಲ್ಲ ಇರ್ತಾವಲ್ಲ ವಿಚಾರಗಳೆಲ್ಲ ಮಾತಾಡಿ ಅವ್ರವ್ರ ತೀರ್ಮಾನ ತಗೋತಾರೆ. ಆಮೇಲೆ ಇದು ಮದುವೆಗೆ ಮತ್ತೆ ನಾವು ಯಾವುದೇ ರೀತಿ ಒತ್ತಡಗಳನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಹಾಕೋದಿಲ್ಲ. ಅವರ ಮನೆ ಮಕ್ಕಳು ವಿಚಾರದಲ್ಲಿ ಅವರೇ ಸ್ವತಂತ್ರರು. ನಾವೇನಿದ್ರು 5 ಕಸುಬುಗಳನ್ನು ಮಾಡೋರಿಗೆ ಒಂದು ವೇದಿಕೆ ಮಾಡಿಕೊಡೋದು ನಮ್ಮ ಸಮಾಜದ ವತಿಯಿಂದ ಅಂತ ನೋಡೋಣ. ದೇವ್ರ ಹಂಗಿದ್ದೆ ಅಂತ ಅವಕಾಶ ಕೊಟ್ರೆ ಮಾಡ್ತೀವಿ. ಏನ್ ಅದಕ್ಕೆ ಇಲ್ಲ, ನಾನು ಹೇಳಿದ್ದು ಹಿಂದುಳಿದ ವರ್ಗದಲ್ಲಿ ಈಗ ಮುಖ್ಯಮಂತ್ರಿಗಳು ಕೆಲವೆಲ್ಲ ಹಿಂದುಳಿದ ವರ್ಗದ ಮಠಾಧಿಪತಿಗಳಿಗೆ ಜಾಗಗಳು ಕೊಟ್ರು ಮಠಕ್ಕೆ. ಆ ಮಠಾಧಿಪತಿಗಳ ಹೆಸರಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳ ಹೆಸರುಗಳು ಇರ್ಲಿಲ್ಲ. ಇಂಥ ಒಂದು ಅನ್ಯಾಯಗಳು ನಡೀತದೆ ಅಂತ ಅವ್ರ ಗಮನಕ್ಕೆ ತಂದೆ ಅಷ್ಟೇ. ನಾನೇನ್ ಜಾಗ ಏನು ಕೇಳಲಿಲ್ಲ. 6 ಬೇಡಿಕೆಗಳು ಕೊಟ್ರಿ, ಉತ್ತಮವಾದ ಪ್ರತಿಕ್ರಿಯೆ ಕೊಟ್ಟವ್ರೆ DCM. ಏನ್ ಹೇಳ್ತಾರೆ ಸರ್ಕಾರಕ್ಕೆ? ಮಾಡಿದಾಗ ಹೇಳೋಣ. ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಈ 3 ದಿನ ಕಾರ್ಯಕ್ರಮಕ್ಕೆ 100 ದಿನ ಪ್ರಿಪರೇಷನ್ ಆಗಿದೆ. ಅದು ಯಾರಿಗೂ ಗೊತ್ತಿಲ್ಲ. ಇವತ್ತು ಈ ವಿಜೃಂಭಣೆ ಏನಾಗಿದೆ ಅದಕ್ಕೆಲ್ಲ ಏನಾದ್ರು ಕ್ರೆಡಿಟ್ ಸಲ್ಬೇಕು ಅಂತಂದ್ರೆ ನಮ್ಮ ನಂಜುಂಡಿ ಸರ್ಗೆ ಸಲ್ಬೇಕಾಗ್ತದೆ. ನಮ್ಮ ಒಂದು ಆಸೆ ಏನಿತ್ತಂದ್ರೆ ನಮ್ಮ ಸಮಾಜಕ್ಕೆ ಮುಖ್ಯಮಂತ್ರಿಗಳು ಬರಬೇಕು, ಉಪಮುಖ್ಯಮಂತ್ರಿಗಳು ಬರಬೇಕು. ಆ ಥರದ್ದು ಭಾಳ ಆಸೆ ಪಟ್ಟು ನಾವು ರಾಜಕಾರಣಿಗಳಾಗಿದ್ದು ಕಾರ್ಯಕ್ರಮಗಳಿಗೆ ಕರೆದು 2-3 ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಭಾಳ ಮನ್ಸಿಗೆ ನೋವಿತ್ತು. ಮುಂದಿನ ದಿನಗಳಲ್ಲಿ ಹೆಂಗೆ ಈ ಥರ ಆದರೆ ಅಂತೇಳಿ ಭಾಳ ಯೋಚನೆ ಇತ್ತು. ನಮ್ಮ ಈ ಸಮಾಜದ ಆ ಮೇರು ಮಟ್ಟದ ಕಾರ್ಯಕ್ರಮಗಳು ಯಾರಾದರೂ ಮಾಡೋಂಥ ವ್ಯಕ್ತಿ ಯಾರಾದರೂ ಇವತ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಂಜುಂಡಿ ಸರ್ ಅಂತಾನೆ ನಾವು ಹೇಳ್ಬೇಕಾಗತ್ತಂದ್ರೆ, ಅವರು ನಮ್ಮ ಸಮಾಜಕ್ಕೆ ವ್ಯಕ್ತಿ ಅಲ್ಲ, ಅವರು ಶಕ್ತಿ. ಯಾಕೆಂತಂದ್ರೆ ಈ ಥರದ್ದು ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಗುಂಡಿಗೆ ಬೇಕಾಗುತ್ತೆ. 3 ದಿನಗಳು ಪ್ರತಿ ದಿವಸ 2000 ಜನಕ್ಕೆ ಊಟ, 3 ದಿನಕ್ಕೆ 6000 ಜನ ಊಟ ಆಯಿತು.
ಉಚಿತವಾಗಿ ಎಲ್ಲ ಅವರ ಸ್ವಂತ ದುಡ್ಡು ಅವ್ರ ಸ್ವಂತ ಖರ್ಚಿಂದ ಮಾಡೋಂಥದ್ದು. ಆ ಥರ ಮನಸ್ಸು ಬೇಕಲ್ಲ. ಯಾವುದೇ ಸರ್ಕಾರದ ಫಂಡ್ ತಗೊಂಡಿಲ್ಲ, ಯಾರು ಯಾರ ಹತ್ರನೂ ಶುಲ್ಕ ತಗೊಂಡಿಲ್ಲ. ಬಂದವ್ರಿಗೆಲ್ಲ ಇಲ್ಲಿ ಒಂದ್ ಮಾತು ಹೇಳಿದ್ರು, ನೀವು ಏನ್ ಕೆಲಸ ಮಾಡ್ದಿರೋ ಗೊತ್ತಿಲ್ಲ, ವ್ಯವಸ್ಥಿತವಾಗಿರ್ಬೇಕು. ಕಾಫಿ, ಟೀ, ಮತ್ತೊಂದು ಬಜ್ಜಿಯಿಂದ ಹಿಡಿದು ಕೊಡುವಂತ ಒಂದು ಕಾರ್ಯಕ್ರಮ, ಏನೋ ಒಂದು ಫಲಾವ್ ಕೊಂಡು ಹೋಗುವಂಥದ್ದು. ಓಕೆ, ಇವತ್ತು ಒಬ್ಬಟ್ಟು ಕೂಡ ಮಾಡಿಸಿದ್ದಾರೆ. ಈ ತರದ ಶಕ್ತಿ ದೇವರು ಇನ್ನೂ ಅವ್ರಿಗೆ ಹೆಚ್ಚು ಕೊಡ್ಲಿ. ಅವ್ರಿಗೆ ಎಷ್ಟು ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲ ಅವ್ರ ಜೊತೆ ನಾವು ಯುವಕರು ಇರ್ತೀವಿ. ಅವ್ರ ಸಾಮೂಹಿಕ ವಿವಾಹ ಏನಾಗಿದೆ ಅಂದ್ರೆ, ನೀವು ಹೇಳಿದ್ದು ಕರೆಕ್ಟೇ. ಸಾಮೂಹಿಕ ವಿವಾಹ ಮಾಡೋದಕ್ಕೆ ಅಧ್ಯಕ್ಷರದ್ದು ಬಹಳ ದೊಡ್ಡ ಯೋಚನೆ ಇದೆ. ಬಟ್ ಅದನ್ನ ನಾವು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಬಟ್ ಆದ್ರೂ ಅವ್ರ ಏನ್ ಬೇಜಾರ್ ಮಾಡ್ಕೊಂತಾರೋ ಅನ್ನೋ ಗೊತ್ತಿಲ್ಲ. ಬೇಡ ಇರ್ಲಿ, ಅದಕ್ಕೆ ನಾವು ಒಂದ್ ಪ್ಲಾನ್ ಇಟ್ಕೊಂಡಿದ್ದಾರೆ. ಅದು ನಿಮ್ಗೆ ಇಡೀ ರಾಜ್ಯನೇ ಮಾತಾಡಬೇಕು. ಆ ತರದೊಂದು ಆಗತ್ತೆ. ನೀವು ಹೇಳಿದ ಕಾರ್ಯಕ್ರಮ ಅವತ್ತಿನ ದಿನ ನೀವೇ ಹೇಳ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ, ಇವತ್ತಿನ ದಿನ ನಾವು ಹಿಂದಿನ ದಿನ ಮೀಟಿಂಗ್ ಮಾಡಿದ್ವಿ ರಾತ್ರಿ 7:30 8 ಗಂಟೆಯಲ್ಲಿ. ನಮ್ಮ ಒಂದು ಬೇಡಿಕೆ ಇತ್ತು, ಏನಂತ, ಇವತ್ತಿನ ವೇದಿಕೆಯಲ್ಲಿ ನಾವು ಎಲ್ಲ ಒಂದು ಒಕ್ಕಲಿಗಲ್ಲಿ ನಾವು ಕೇಳಬೇಕು, ಅಣ್ಣವ್ರನ್ನ MLC ಮಾಡಿ, ಮಿನಿಸ್ಟ್ರಿ ಮಾಡಿ ಅಂತೇಳಿ ನಾವು ಕೇಳುವಂತವ್ರು ಎಲ್ಲ ಇದ್ವಿ. ಆಕ್ಚುಲಿ ಎಲ್ಲ ಮುಖಂಡರುಗಳು, ಸುಮಾರು ಯಾರ್ಯಾರು ಯುವಕರು ಇದ್ರು, ಎಲ್ಲ ಪಾರ್ಟಿಲಿ ಕೆಲಸ ಮಾಡುವಂತವ್ರು. ನಾವು ನಮ್ದೊಂದು ಹಂಬಲ ರಿಕ್ವೆಸ್ಟ್ ಕೇಳಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ನಮ್ಮ ನಂಜುಂಡಿ ಸರ್ ಒಂದೇ ಮಾತು ಹೇಳಿದ್ರು, ನೀವು ಯಾವುದೇ ರೀತಿ ಅವ್ರು ಬರ್ತಾ ಇರೋದು ನಮ್ಮ ಸಮಾಜದ ಒಂದು ವಿವಾಹ ಕಾರ್ಯಕ್ರಮಕ್ಕೆ, ದಯಮಾಡಿ ಆ ಥರದ್ದು ಯಾವುದು ನೀವು ಬೇಡಿಕೆಗಳಿರ್ಬೇಡಿ, ನನಗೆ ಮುಜುಗರ ಆಗತ್ತೆ. ದಯಮಾಡಿ ಅದು ಕೇಳೋ ವೇದಿಕೆ ಬೇರೆ, ದಯಮಾಡಿ ಇಂಥದ್ರಲ್ಲಿ ಕೇಳಿ ನಮಗೂ ಮುಜುಗರ ಮಾಡಬೇಡಿ ಅಂತ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ 100% ಅವ್ರಿಗೆ MLCನೂ ಆಗ್ತಾರೆ, ಮಿನಿಸ್ಟ್ರು ಆಗ್ತಾರೆ. ಅವರು ಯಾವುದೇ ರೀತಿ ಹೋರಾಟಗಳಿಗೆ ಕರೆದ್ರೆ ನಾವು 100 ಅಲ್ಲ, 1000 ಅಲ್ಲ, ಲಕ್ಷ ಜನ ಬರುವಂತ ಅವರ ಬೆಂಬಲಿಗರಿದ್ದಾರೆ. ನಾವೆಲ್ಲ ಯೂಸ್ ಅವ್ರ ಹಿಂದೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ 100% ನಾವು ಮಿನಿಸ್ಟ್ರಿ ಮಾಡೋದು ಅಂತ ನಮ್ಗೆ ಆಸೆ ಇದೆ. ಏನಾಗಿದೆ ಅಂತಂದ್ರೆ ನೋಡಿ ಸರ್, ಇವತ್ತು ನಮ್ಮ ಎಲ್ಲ ನಾವು ಪ್ರತಿ ಇದ್ರಲ್ಲೂ ಹೇಳ್ತಾನೆ ಇರ್ತೀವಿ, ನಮ್ಗೇನಾದ್ರೂ ಇವತ್ತಿನ ಸರ್ಕಾರದ ಸವಲತ್ತುಗಳನ್ನ ತಂದು ಕೊಟ್ಟಿರುವಂತ ವ್ಯಕ್ತಿ ಯಾರಿದ್ದಾರೆ, KP ನಂಜುಂಡಿ ಅವರು. 3 ಕಾರ್ಯಕ್ರಮಗಳನ್ನ, ನಿಗಮ ಆಗ್ಬೋದು, ಅಮರ ಶಿಲ್ಪಿ ಜಕಣಾಚಾರ್ಯ ಆಗ್ಬೋದು, ಆಮೇಲೆ ವಿಶ್ವಕರ್ಮ ಜಯಂತಿ ಆಗ್ಬೋದು, ಅಷ್ಟು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮಗಳು. ಇವತ್ತಿನವರೆಗೂ ತರಂತ ಗುಂಡಿಗೆ ಯಾರು ಇರಲಿಲ್ಲ ಸರ್. ಯಾರಿಗಿತ್ತು ಸರ್ ಒಂದು ಗುಂಡಿಗೆ ಹೇಳಿ? ಅವರು ಲಕ್ಷಾಂತರ ಜನ ಸೇರಿಸಿ ಸಮಾವೇಶ ಮಾಡಿ 25 ವರ್ಷಗಳ ಹೋರಾಟದಲ್ಲಿ ಬರೀ ಮೂರು ಸಕ್ಸಸ್ ಆಗಿದೆ. ಇನ್ನ ಮುಂದಿನ ಹೋರಾಟಗಳಲ್ಲಿ ಇನ್ನೂ 3 ಸಕ್ಸಸ್ ಮಾಡ್ತಾರೆ ಅವರು. ಆ ಶಕ್ತಿ ದೇವರು ಕೊಟ್ಟಿದ್ದಾರೆ. ನಾವೆಲ್ಲ ಯುವಕರು